Hi, welcome to my channel. I want to cook with mommy and daddy. Please follow my channel. Please. ಹಾಯ್ ವೆಲ್ಕಮ್ ಟು ಕುಕ್ ವಿತ್ ಅ ಚಾಮ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಈ ಹೊಸ ಟಾಯ್ಸ್ನ ನಾವು ಹೇಗೆ ಸೀಸನಿಂಗ್ ಮಾಡೋದು, ಇದು ರಿಯಲ್ ಟಾಯ್ ಆಗಿರೋದ್ರಿಂದ ಹೇಗೆ ಸೀಸನಿಂಗ್ ಮಾಡೋದು ಅಂತ ನಾವು ತೋರಿಸ್ತಾ ಇದ್ದೀವಿ. ಸೊ ಈ ಟಾಯ್ಸ್ ಕಬ್ಬಿಣದ್ದಾಗಿರೋದ್ರಿಂದ ಅಂದರೆ ಐರನ್ದಾಗಿರೋದ್ರಿಂದ ರಿಯಲಾಗಿ ನಾವು ಕುಕ್ ಮಾಡೋದ್ರಿಂದ ಇನ್ನು ಸೀಸನಿಂಗ್ ಮಾಡಲೇಬೇಕು. ನಾವು ಹಿಂದಿನ ಕಾಲದಲ್ಲಿ ಹೇಗೆ ಸೀಸನಿಂಗ್ ಮಾಡೋದು ಮೆಥಡ್ನ ಯೂಸ್ ಮಾಡ್ತಿದ್ರು, ಹಾಗೆಯೇ ನಾವು ನಮ್ಮ ರಿಯಲ್ ಲೈಫಲ್ಲೂ ಆಗಿರಲಿ ಅಥವಾ ಈ ರಿಯಲ್ ಟಾಯ್ಸ್ಗಾಗಿರಲಿ ಸೀಸನಿಂಗ್ ಮಾಡಿಯೇ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಫಸ್ಟು ಈ ಥರ ಟಾಯ್ಸ್ಗೆಲ್ಲ ನಾವು ಆಯಿಲ್ ಅಂದರೆ ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು ಅಥವಾ ಕೊಕೊನೆಟ್ ಆಗಿರ್ಬೋದು ನೀಟಾಗಿ ಹಚ್ಚಿ ಅದನ್ನು ಸ್ವಲ್ಪ ಹಾಗೆ ಇಡಬೇಕು. ಅದನ್ನು ನಾವು ಈ ಸೌದೆಯಲ್ಲಿ ಈ ಥರ ಒಲೆ ಮಾಡ್ಕೊಂಡಿರ್ತೀವಲ್ಲ, ಇದರಲ್ಲಿ ನಾವು ಫೈರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸೀಸನಿಂಗ್ ಮಾಡ್ಕೋಬೇಕು. ಹಿಂದೆ ಮುಂದೆ ಎಲ್ಲ ಕಡೆಯೂ ಚೆನ್ನಾಗಿ ಬರ್ನ್ ಆಗಬೇಕು. ಸೊ ಇದನ್ನ ಸೀಸನಿಂಗ್ ಅಂತ ಹೇಳ್ತೀವಿ. ಇದು ಒಂದಕ್ಕೆ ಅಲ್ಲ, ನಾವು ಮನೆಗೆ ಹೊಸದಾಗಿ ತರುವಂತಹ ದೋಸೆ ಕಲ್ಲಿರ್ಬೋದು ಅಥವಾ ಪಡ್ಡು ಮಾಡುವಂತಹ ತವ ಇರ್ಬೋದು ಅಥವಾ ಏನೇ ಕಬ್ಬಿಣದ ಬಾಣಲೆ ಇರ್ಬೋದು. ಸೊ ತಂದ ತಕ್ಷಣ ನೀವು ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇದೇ ಥರ ಹಿಂದಿನ ಕಾಲದಂಥ ಮೆಥಡ ಸೀಸನಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಪಳಗಿಸ್ಕೋಬೇಕು ಅಂತ ಹೇಳ್ತಾರೆ. ಈ ಥರ ಪಳಗಿಸ್ಕೋಬೇಕು. ಇದಾದಮೇಲೆ ನಾವು ಆ್ಯಕ್ಚುಲಿ ವಾಶ್ ಮಾಡ್ತೀವಿ. ಅದರ ಅಂಟಿರುವಂತಹ ಮಸಿನೆಲ್ಲ ನೀಟಾಗಿ ತೆಗಿಬೇಕು. ಅದಾದಮೇಲೂ ಕೂಡ ನಾವು ಯೂಸ್ ಮಾಡ್ತೀವಿ ಅಂದರೆ ಓಕೆ, ಇಮಿಡಿಯೇಟಾಗಿ ಅದನ್ನು ನಾವು ಸ್ಟವ್ವಿನ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಯೂಸ್ ಹಾಗೆ ಆರ್ಡರ್ನ ಪ್ಲೇಸ್ ಮಾಡೋದು. ಆಫ್ಟರ್ ವಾಶ್ ನಮ್ಮ ಚಾನಲ್ನ ಅದನ್ನು ನಾವು ಹಾಗೆ ಎತ್ತಿರ್ತೀವಿ ಅಂದರೆ ಸುಮ್ಮನೆ ಎತ್ತಿಡಬೇಡಿ, ಎಲ್ಲ ಟಾಯ್ಸ್ಗಳನ್ನು ಹಿಡಿತಾ ಹೋಗುತ್ತೆ. ಅದನ್ನು ನೀವು ನೋಡ್ಬೋದು. ವಾಟರ್ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಹೋಗಿ ಹಾಗೆ ನಿಮ್ಮ ಕಿಡ್ಸ್ ಜೊತೆ ಕುಕ್ಕಿಂಗ್ ಮಾಡಿ ಹ್ಯಾಪಿ ಆಗಿರಿ. ಹಾಗೆ ಅವ್ರಿಗೆ ಟೈಮ್ ಅಂತ ಕೊಡೋದಕ್ಕೆ ನಿಮಗೆ ಇದೊಂದು ಚಾನ್ಸ್ ಆಗಿರುತ್ತೆ. ಯೂಸ್ ಮಾಡ್ಕೋಬೇಕು ಅಂದಾಗ ಅದನ್ನು ಜಸ್ಟ್ ವಾಶ್ ಮಾಡಿಕೊಂಡ್ರೆ ಆಯಿತು. ಆಗ ತುಕ್ಕಿಗೆ ಚಾನ್ಸಸ್ ಎಲ್ಲೂ ಬರೋದಿಲ್ಲ. ಇದು ಚಿಕ್ಕ ಮಕ್ಕಳು ಯೂಸ್ ಮಾಡೋದ್ರಿಂದ ನಾವು ಸೀಸನಿಂಗ್ ಮಾಡಲೇಬೇಕು. ಅವ್ರು ಆಟ ಆಡಿ ಮುಗಿದ ಮೇಲೆ ಕೂಡ ಅದನ್ನು ನಾವು ಎಣ್ಣೆ ಹಚ್ಚಿ ಕುಕ್ಕಿಂಗ್ ಹಾಕಿದ್ದೇನೆ. ಸ್ಮಾಲ್ ಟಾಯ್ಸು ಈಗ ನಾವು ಸೀಸನಿಂಗ್ ಮಾಡಲು ತೋರಿಸ್ತಾ ಇದ್ದೀವಿ. ಸೊ ಫೈರೆಲ್ಲ ಹಚ್ಚಾಗಿದೆ. ಎಲ್ಲ ಟಾಯ್ಸ್ ಬೆಂಕಿ ಹಚ್ತಾ ಇದ್ದೀವಿ. ಸುಮಾರು 10ರಿಂದ 15 ಫೈರಲ್ಲಿ ಇಡ್ತೀವಿ. ಚೆನ್ನಾಗಿ ಬರ್ನ್ ಮಾಡ್ತೀವಿ. ಅದರಿಂದ ಅದು ಸೀಸನಿಂಗ್ ಆಗುತ್ತೆ ಅಂದರೆ ಪಳಗಿಸ್ಕೋತಾ ಇದ್ದೀವಿ. ಇದು ಯಾರ್ಯಾರಿಗೆಲ್ಲ ಈ ಥರ ಪಳಗಿಸ್ಕೊಳ್ಳೋದು ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಹೇಗೆ ಮಾಡ್ತೀರಾ ಅಂತ. ಹಾಗೆಯೇ ನಿಮಗೇನಾದರೂ ಈ ಟಾಯ್ಸು ನಿಮ್ಮ ಮಕ್ಕಳಿಗೆ ಸ್ಕ್ರೀನಿಂಗ್ ಟೈಮು ಕಮ್ಮಿ ಮಾಡಿ ಈ ಥರ ಆಟ ಆಡೋದಕ್ಕೆ ನೀವು ಕೊಡಬೇಕು ಅಂತ ಇಚ್ಛೆಪಟ್ಟಲ್ಲಿ ಇದರಲ್ಲಿ 2 ಥರ ಸೈಜ್ ಬರುತ್ತೆ. ಒಂದು ದೊಡ್ಡ ಸೈಜು ಮತ್ತು ಒಂದು ಸ್ಮಾಲ್ ಸೈಜು. ದೊಡ್ಡ ಸೈಜಿಗೆ ಬಂದು 1100 ಚಾರ್ಜಸ್ ಆಗುತ್ತೆ. ಸ್ಮಾಲ್ ಸೈಜಿಗೆ ಬಂದು 900 ಚಾರ್ಜಸ್ ಆಗುತ್ತೆ. ಸೊ ಇದು ಬರೀ ಟಾಯ್ಸ್ದಷ್ಟೇ ಚಾರ್ಜಸ್ಸು. ಇದಲ್ಲದೆ ನಿಮ್ಮ ಊರಿಗೆ ಬರಬೇಕು ಅಂತಂದರೆ ಕೊರಿಯರ್ ಪಾರ್ಟ್ನರ್ಸ್ಗೆ ನಾವು ಕೊರಿಯರ್ ಮೂಲಕ ಕಳಿಸ್ತಾ ಇದ್ದೀವಲ್ಲ, ಅದು ಚಾರ್ಜಸ್ಸು. ಪ್ಲಸ್ ಇದು ಐರನ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಬರುತ್ತೆ. ಅರೌಂಡ್ 2 to 3 kgs ಬರುತ್ತೆ. ಸೊ ಇದನ್ನು ವೆಲ್ ಪ್ಯಾಕ್ ಮಾಡಿ ನೀವು ಆರ್ಡರ್ ಕೊಟ್ಟಿದ್ದಿನ ನೆಕ್ಸ್ಟ್ ಡೇಗೆ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಸೊ ಸ್ಕ್ರೀನ್ ಮೇಲೆ ಬರ್ತೀರಾ ಅಂತ ನಮಗೆ ಜಸ್ಟ್ ವಾಟ್ಸಪ್ ಆರ್ಡರ್ನ ನೀವು ಪ್ಲೇಸ್ ಮಾಡಿದ್ರೆ ಸಾಕು. ಇದ್ರ ಚಾರ್ಜಸ್ ಸಪ್ರೇಟ್ ಇರುತ್ತೆ ಕೊರಿಯರ್ ಪಾರ್ಟ್ನರ್ದು. ಟಾಯ್ಸ್ದೇನಿದೆ ಅದು ನೀವು ನೋಡಬಹುದು, ಚೆಕ್ ಮಾಡಿ ನೀವು. ಬೇರೆ ಎಲ್ಲ ಕಡೆನೂ 2 to 3,000 4,000 ಈ ಥರ ಇದೆ ಕಬ್ಬಿಣದ್ದು ರಿಯಲ್ ಟಾಯ್ಸಿಗೆ. ಸೊ ನಾವು ಅಷ್ಟು ಚಾರ್ಜಸ್ ಮಾಡ್ತಿಲ್ಲ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ. ಸೊ ನಿಮ್ಗೆ ಆರ್ಡರ್ ಬೇಕಾದರಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಿರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಆರ್ಡರ್ನ ಫುಲ್ಫಿಲ್ ಮಾಡಿಕೊಡ್ತೀವಿ. 100% ಕ್ವಾಲಿಟಿ ಇರುತ್ತೆ, ಕ್ವಾಲಿಟಿಲಿ ಏನೂ ಡೌಟ್ ಇರೋದಿಲ್ಲ. ಬಟ್ ಏನಂತಂದರೆ ಹೇಗೆ ಸೀಸನಿಂಗ್ ಮಾಡೋದು ಅಂತ ನಾವು ಇದರಲ್ಲಿ ತೋರಿಸಿದ್ದೀವಿ. ಹಾಗೆ ಫಾಲೋ ಮಾಡ್ತು ಅಂದರೆ ಈ ಟಾಯ್ಸು ಹಾಳಾಗೋದಿಲ್ಲ, ತುಕ್ಕು ಹಿಡಿಯೋದಿಲ್ಲ. ಸೊ ನಿಮ್ಮ ಮಕ್ಳಿಗೆ ನೀವು ಟೈಮ್ ಕೊಡಬೇಕು ಅಂತಂದರೆ, ಫೋನ್ ಬಿಡಿಸ್ಬೇಕು ಅಂತ ಇತ್ತು ಅಂದರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇತ್ತು ಅಂದರೆ ಈ ರಿಯಲ್ ಕುಕ್ಕಿಂಗ್ ಟಾಯ್ಸ್ನ ಕೊಡಿಸಿ. ಆಮೇಲೆ ನಿಮ್ಮ ಅಬ್ಸರ್ವೇಷನಲ್ಲಿ ಅವ್ರು ಏನೇ ಕುಕ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಆವಾಗ ನಿಮಗೂ ಅವ್ರಿಗೊಂದು ರಿಲೇಷನ್ಶಿಪ್ಪು ಬಿಲ್ಡ್ ಆಗುತ್ತೆ. ಒಂದು ಸ್ಟ್ರಾಂಗ್ ಎನರ್ಜಿ ಬರುತ್ತೆ ನಿಮ್ಮಿಬ್ಬರ ಮಧ್ಯೆ ಮಾತಾಡಿ. ಮಮ್ಮಿ ಇದು ಹೇಗೆ, ಪಪ್ಪ ಇದು ಹೇಗೆ ಅಂತ ಅವ್ರಿಗೆ ಸಮಾಧಾನವಾಗಿ ಕೇಳ್ತಾ ಇರ್ತಾರೆ. ನೀವು ಸಮಾಧಾನವಾಗಿ ಅವ್ರಿಗೆ ಟೀಚ್ ಮಾಡ್ತಾ ಇರ್ತೀರ. ಅವರು ಕಲಿತಾರೆ, ಅವರು ನಿಮ್ಮ ಮಾತು ಕೇಳ್ತೀರಾ, ನೀವು ಅವ್ರ ಮಾತು ಕೇಳ್ತೀರಾ.
ಹೀಗೆ ಒಂದು ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ಸೊ ಈ ಬಾಂಡಿಂಗ್ ಬಿಲ್ಡ್ ಆಗೋದ್ರಲ್ಲಿ ಈ ಸಮ್ಮರ್ ಹಾಲಿಡೇಸಲ್ಲಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅವರು ಸಮ್ಮರ್ ಹಾಲಿಡೇಸಲ್ಲೇ ಅಂತಂದರೆ ಸ್ವಲ್ಪ ಹೈಪರಾಗಿ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಆ ಹೈಪರ್ ಆ್ಯಕ್ಟಿವಿಟಿನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅವ್ರಿಗೊಂದು ಪ್ರೀತಿ, ಅವ್ರಿಗೊಂದು ಕೇರಿಂಗ್ ಕೊಡಬೇಕು ಅಂತಂದರೆ ಅವ್ರಿಗೆ ಇಷ್ಟವಾಗಿರೋ ಕುಕ್ಕಿಂಗ್ನ ಅವ್ರ ಜೊತೆಗೆ ಕೂತು ಅವ್ರ ಕೈಯಲ್ಲೇ ಮಾಡಿಸಿ ಖುಷಿ ಪಡ್ತಾರೆ. ಮನೇಲಿರೋರಿಗೆಲ್ಲರಿಗೂ ಕೊಡ್ತಾರೆ, ನಾನು ಮಾಡಿದ್ದು ಅಂತ. ಇದು ನಿಮಗೆ ಇಷ್ಟ ಆಗುತ್ತೆ. ಬೇಗ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಹಾಗೆಯೇ ಸೀಸ್ನಿಂಗ್ ಆಗಿದೆ ನೋಡ್ತಾ ಇದ್ದೀರಾ. ಈಗ ಅದನ್ನೆಲ್ಲ ತೆಗೆದು ನಾವು ವಾಶ್ ಮಾಡಬೇಕು. ಒಂದೊಂದಾಗೆ ತೆಗೆದು ನೀರಲ್ಲಿ ಹಾಕಿ ನೀಟಾಗಿ ಅದಕ್ಕೆ ಅಂಟ್ಕೊಂಡಿರುವಂತಹ ಬರ್ನಿಂಗ್ ಆಗಿರುವಂತಹ ಮಸಿನ ನಾವು ನೀಟಾಗಿ ತೆಗಿಬೇಕು. ಯಾಕಂದರೆ ರಿಯಲ್ ಕುಕ್ಕಿಂಗ್ ನೆಕ್ಸ್ಟ್ ಮಾಡ್ತೀವಲ್ಲ, ಅದಕ್ಕೆ ಅದು ಏನು ಫುಡ್ಡಲ್ಲಿ ಮಿಕ್ಸ್ ಆಗಬಾರ್ದು ಅಂತ. ಸೊ ಹೀಗೆ ತೆಗೆದು ಅಲ್ಲಿ ವಾಟರಲ್ಲಿ ನಾವು ಹಾಕಿ ಅದನ್ನು ಫಸ್ಟು ಕೂಲ್ ಮಾಡ್ಕೋಬೇಕು. ಯಾಕಂದರೆ ತುಂಬ ಬಿಸಿಯಾಗಿರುತ್ತಲ್ಲ, ಅದಕ್ಕೋಸ್ಕರ ಎಲ್ಲನೂ ಒಂದೊಂದೇ. ಸೊ ಈ ಕುಕ್ಕಿಂಗ್ ಟಾಯ್ಸಲ್ಲಿ ನಿಮಗೆ ಒಂದು ಸೆಟ್ಟು ಬಂದು 12 ಐಟಮ್ಸ್ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಏನೇನೆಲ್ಲ ಬರುತ್ತೆ ಅಂತ. ಸೊ ಆ ವಿಡಿಯೋ ನೋಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ ಏನೇನೆಲ್ಲ ಬರುತ್ತೆ. ಅದಂತೆ ಎಲ್ಲ ಮುಂದೆ ಬರುವಂತಹ ಇವನು ನನ್ನ ಮಗ ಏನೇನು ಕುಕ್ಕಿಂಗ್ ಮಾಡ್ತಾನೆ, ಪಪ್ಪ ಜೊತೆ ಇರ್ಬೋದು, ಮಮ್ಮಿ ಜೊತೆ ಇರ್ಬೋದು, ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಅದರಲ್ಲೂ ಸಹ ನಿಮಗೆ ಯಾವ್ದಾದ್ರು ಐಟಮ್ ಬೇಕು ಅಂತ ಅನಿಸಿದ್ರೆ ನೀವು ನಮಗೆ ಆರ್ಡರ್ ಹಾಕ್ಬೋದು. ನಾವು ಅದನ್ನು ನಿಮಗೆ ಸಪ್ಲೈ ಮಾಡಿಕೊಡ್ತೀವಿ. ಸೊ ಈಗ ನೋಡ್ತಾ ಇದ್ದೀರಾ ಎಲ್ಲನೂ ನಾವು ತೆಗೆದು ಈಗ ಅದನ್ನು ನೀರು ಹಾಕಿ ವಾಶ್ ಮಾಡಬೇಕು. ಕೂಲ್ ಆಗಬೇಕು ಫಸ್ಟು. ಯಾಕಂದರೆ ಕಬ್ಬಣ ಎಲ್ಲ ಡೈರೆಕ್ಟ್ಲಿ ಮುಟ್ಟೋಕ್ಕಾಗಲ್ಲ, ಹೆವಿ ಬಿಸಿ ಇರುತ್ತೆ. ಇದನ್ನು ನಾವು ವಾಶ್ ಮಾಡಬೇಕಾದ್ರೂ ಅಷ್ಟೇ ಕೂಡ, ಸೀಸ್ನಿಂಗ್ ಮಾಡಬೇಕಾದ್ರೂ ಕೂಡ ಮಕ್ಕಳನ್ನ ಹತ್ತಿರ ಬಿಟ್ಕೊಳ್ಳೋದೆಲ್ಲ ಬೇಡ. ಸೊ ಇದನ್ನು ದೊಡ್ಡವರೇ ಮಾಡ್ಕೊಂಡು ಹೋಗಿ. ಯಾಕಂದರೆ ಮಕ್ಕಳಿಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಅವರು ನೋಡಿ ಕಲ್ತ್ರೆ ಸಾಕು ಹೇಗೆ ಮಾಡೋದು ಅಂತ. ಮುಂದೆ ಒಂದಿನ ಅವರೇ ಅಂದ್ಕೋತಾರೆ, ನಾನು ಅವತ್ತು ಅಮ್ಮನ ಜೊತೆ ಈ ಥರ ಮಾಡಿದ್ದೆ ಅಲ್ವಾ, ಅಪ್ಪನ ಜೊತೆ ಈ ಥರ ಮಾಡಿದ್ದೆ ಅಲ್ವಾ ಅಂತ ಅವರೇ ಯೋಚನೆ ಮಾಡ್ಕೊತಾರೆ. ಅವ್ರಿಗೂ ಅರ್ಥ ಆಗುತ್ತೆ ಹೋಗ್ತಾ ಈಗ ನಾನು ಮಾಡಿ ಒಂದು ಸರಿ ತೋರಿಸ್ತು ಅಂದರೆ ಇಮಿಡಿಯೇಟಾಗಿ ಕಲ್ತ್ಕೊತಾರೆ. ಸೊ ಅವ್ರಿಗೂ ಸಮಾಧಾನವಾಗಿ ರಿಯಾಕ್ಟ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಕುಕ್ಕಿಂಗ್ ಅನ್ನೋದು ಅರ್ಜೆಂಟಲ್ಲಿ ಆಗೋದಂತಲ್ಲ. ಅವ್ರು ನೋಡ್ತಾ ಕಲಿತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ ನಮ್ಮ ಜೊತೆಗೆ. ಸೊ ಈ ಥರ ನೀಟಾಗಿ ಅದ್ರ ಮೇಲಿರುವಂತಹ ಮಸಿನೆಲ್ಲ ನಾವು ನೀಟಾಗಿ ತೆಕ್ಕೊಂಡು ವಾಶ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದು ಅಡುಗೆ ಮಾಡ್ತಿದ್ದಾಗ ಅಡುಗೆ ಜೊತೆ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇವರು ನಮ್ಗೆ ಗೊತ್ತಿಲ್ಲದೆ ಅದು ಆ ಥರ ಮಿಸ್ಟೇಕಾಗಿ ಮಾಡೋದಕ್ಕಿಂತ ನಾವೇ ಪ್ರಿಕಾಷನ್ ತೊಗೊಂಡು ಎಲ್ಲ ವಾಶ್ ಮಾಡಿ ನೀಟಾಗಿ ಕೊಡ್ತು ಅಂದರೆ ಅವರು ಕುಕ್ಕಿಂಗ್ ಮಾಡ್ಕೊತಾರೆ. ಅವ್ರ ಪಕ್ಕ ನಾವು ಕೂತ್ಕೊಂಡು ಫಾರ್ ಎಕ್ಸಾಂಪಲ್ ಚಪಾತಿ ಮಾಡಬೇಕು, ಕರಿ ಮಾಡಬೇಕು ಅಂತಂದರೆ ಚಪಾತಿಗೆ ಹೆಲ್ಪ್ ಮಾಡಿದ್ರೆ ಸಾಕು, ಅವರು ಕುಕ್ ಮಾಡ್ಕೊತಾರೆ. ಈವನ್ ಕರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಸಾಕು, ಅವ್ರು ಕುಕ್ ಮಾಡ್ಕೊತಾರೆ. ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಹೇಗೆ ನಾವು ಪ್ರಿಕಾಷನಲಾಗಿ ಕುಕ್ಕಿಂಗ್ ಜೊತೆ ಡೀಲ್ ಮಾಡಬೇಕು ಅಂತ. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ವಾಶ್ ಮಾಡಬೇಕು ಪ್ರತಿಯೊಂದೂ ಕೂಡ. ಮತ್ತು ಡ್ರೈ ಮಾಡಲಿಕ್ಕೆ ಬಿಡಬೇಕು. ಹಾಗಾಗಿ ವಾಶ್ ಮಾಡಿದ ತಕ್ಷಣ ವಾಟರ್ ಹಾಗೆ ಎತ್ತಿಟ್ಬಿಟ್ರೆ ಅದು ರಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಯ್ಡ್ ಮಾಡಬೇಕು ಅಂತಂದರೆ ನೀಟಾಗಿ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು. ಆಮೇಲೆ ಕುಕ್ಕಿಂಗ್ ಮಾಡಿ, ಆಫ್ಟರ್ ಕುಕ್ಕಿಂಗ್ ಆಲ್ಸೋ ವಾಶ್ ಮಾಡಿ ಅದನ್ನು ನೀಟಾಗಿ ಆಯಿಲ್ ಹಚ್ಚಿ ಎತ್ತಿಡಿ. 12 ಐಟಮ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಆ 12 ಐಟಮ್ಸಲ್ಲಿ ಏನೇನು ಬರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ಸೀಸ್ನಿಂಗ್ ಆಗಿದೆ, ಎಲ್ಲ ನೀಟಾಗಿ ನೀರಲ್ಲಿ ಹಾಕಿ ನಾವು ಕೂಲ್ ಮಾಡ್ಕೊಂಡಿದ್ದೀವಿ. ಈ ಥರ ವಾಶ್ ಮಾಡಿದ್ದನ್ನೆಲ್ಲ ಡ್ರೈಗೆ ಇಡ್ತಾಯಿದ್ದೀವಿ. ಡ್ರೈಗಿಟ್ಟು ಅದೆಲ್ಲ ಡ್ರೈ ಆದಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ಇವನಿಗೆ ಫುಲ್ ಖುಷಿ ಆಗ್ತಾಯಿದೆ. ಇಷ್ಟೊತ್ತಿಗೆ ನಾವು ಕುಕ್ಕಿಂಗ್ ಮಾಡ್ತೀವಿ ಮಮ್ಮಿ ಅಂತ ಕೇಳ್ತಾ ಇದ್ದಾನೆ. ನೋಡಿ ಈ ಥರ ವಾಶ್ ಸೀಸ್ನಿಂಗ್ ಆಗಿದೆ, ಎಲ್ಲ ಬರ್ನ್ ಆಗಿದೆ, ಐರನಲ್ಲ ನೋಡಿ ಈ ಥರ ಬರ್ನ್ ಆಗಿದೆ ಎಲ್ಲ ಸೈಡು. ಇದು ಪಡ್ಡು ಮಾಡ್ತಾರಲ್ಲ ಆ ಥರ ಆಲ್ಮೋಸ್ಟ್ ಅಲ್ಲಿ ರಿಯಲಾಗಿ ಒಂದು ಬಿಗ್ ಸೈಜಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು ಬಾಣಲಿ, ಇದು ಬಂದು ಫೈರ್ ಹಾಕ್ತೀವಲ್ಲ ಸ್ಟವ್, ಇದು ರಿಯಲ್ ಸ್ಟವ್ವು. ಹಾಗೆಯೇ ಅಲ್ಲಿ ಇನ್ನೊಂದು ಚಪಾತಿ ಮಾಡುವಂಥ ತವ ಇದೆ, ವಾಶ್ ಮಾಡ್ಕೊತಾ ಇದ್ದಾರೆ ನಮ್ಮ ತಂದೆಯವರು. ಸೊ ನಿಮಗೆ ಖುಷಿ ಆಗುತ್ತೆ ಈ ಸಮ್ಮರ್ ಹಾಲಿಡೇಸಲ್ಲಿ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬರೀ ಓದು ಅಂದರೆ ನಿಮ್ಮ ಮೇಲೆ ಅವರು ಬೇಜಾರು ಮಾಡ್ಕೊಳ್ಳೋದು ತಪ್ಪುತ್ತೆ. ಯಾವಾಗ ನೋಡಿದ್ರು ಮಮ್ಮಿ ಪಪ್ಪ ಬರೀ ಅಂತಾರೆ. ಅದ್ರ ಬದಲು ಅವ್ರ ಜೊತೆ ಕೂತ್ಕೊಂಡು ಖುಷಿಯಾಗಿ ಅಡುಗೆ ಮಾಡಿಕೊಂಡು
ಟೈಮ್ ಸ್ಪೆಂಡ್ ಮಾಡಿ ನಾನು ಕುಕ್ ಮಾಡಿದೆ, ನೀವೇನು ಕುಕ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಏನು ಕಷ್ಟ ಇರುತ್ತೆ, ಏನು ಖುಷಿ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರ ಖುಷಿಲೇ ನಮ್ಮ ಖುಷಿ ಇರೋದ್ರಿಂದ ಅವ್ರಿಗೆ ನಾವು ಸ್ಕ್ರೀನ್ ಟೈಮ್ ಕಮ್ಮಿ. ನೋಡಿ ಆಗಲೇ ಶುರು ಮಾಡಿದ್ದಾನೆ ಚಿಕ್ಕ ಪಾಪು, ನಾನು ಕುಕ್ಕಿಂಗ್ ಮಾಡ್ತೀನಿ ನಾನುವೇ ಅಂತ. ಹಾಗಾಗಿ ಈ ಥರ ಎಲ್ಲ ಇಷ್ಟೆಲ್ಲ ಸಿಗುತ್ತೆ. ಯಾರಿಗೆಲ್ಲ ಆರ್ಡರ್ಸ್ ಬೇಕು ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಲೇಟರ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಹಾಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.